ಚೆನ್ನಾಗಿದೆ ಅಣ್ಣ ಮೂವಿ ಸೂಪರ್ ಆಗಿದೆ. ಇನ್ನೇನಣ್ಣ ಹೇಳ್ತಾನೆ ಇದ್ದೀನಣ್ಣ, ತುಂಬಾ ಚೆನ್ನಾಗಿದೆ, ಬಂದು ನೋಡಿ ಗೈಸ್. ನಾನೊಬ್ಬ ಯಶ್ ಆಗಿ ಸೂಪರ್ ಆಗಿದೆ ಅಂತಿಲ್ಲ ಸಿನಿಮಾ, ನಾನೊಬ್ಬ ಆಡಿಯನ್ಸ್ ಆಗಿ ಕನ್ನಡ ಸಿನಿಮಾ ನೋಡ್ತಾ ಇರ್ತೀನಿ, ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ, ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಎಲ್ಲ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು, ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು, ಫೈಟ್ ಇಷ್ಟ ಆಯಿತು. ಫೈಟ್ ಸ್ವಲ್ಪ ಜಾಸ್ತಿ ಇದೆ, ಒಂದು ಬಾಟ್ಲು ನೀರು ತೊಗೊಂಬನ್ನಿ, ಕುಟ್ಕೊಂಡು ಆರಾಮಾಗಿ ನೋಡಿ, ಬರೀ ಬೀರ್ನಲ್ಲ. Yeah, it's really a very fantastic movie, mind-blowing movie ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. And also the second part, like father and the son emotional sentiment. So that really tears fed out. So it was really a very good movie. And ತುಂಬ ಇಷ್ಟ ಆಯಿತು. ಐ ರಿಯಲಿ ಎಂಜಾಯ್ಡ್ ದ ಮೂವಿ. ಸೊ ಈ ಮೂವಿಗೆ ರೇಟಿಂಗ್ಸ್ ಅಂತ ಹೇಳಿದ್ರೆ ನಾನು 1,000,000% ಅಂತಲೇ ಹೇಳ್ತೀನಿ. ನನಗೆ ತುಂಬ ಇಷ್ಟ ಆಯಿತು. ಸೊ ಬೇರೆಯವ್ರ ಕಮೆಂಟ್ಸ್ ಎಲ್ಲ ನಮ್ಮ ಒಪಿನಿಯನ್ ಆಗಿರಲ್ವಲ್ಲ, ಸೊ ಅವ್ರ ಒಪಿನಿಯನ್ಸು ನಮ್ಮ ಮೇಲೆ ಆಗಿರಲ್ಲ, ನಮ್ಮ ಯಶ್ ಹೀರೋ ಹೇಳ್ದಂಗೆ. ಸೊ ರಿಯಲಿ ಐ ಎಂಜಾಯ್. He is really a gentleman in his real life and also is in person, whatever it is. So he is really a gentleman hero anta heltini. Namma hero Yash, one and only, it's Yash only anta heltini. Thank you. ಮೂವಿ ಚೆನ್ನಾಗಿದೆ, ಫಸ್ಟ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಬಾಸ್ ಅವರ ಎಂಟ್ರಿ ಸೀನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ, ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಅಕ್ಕ ತಮ್ಮನ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಅಕ್ಕ ತಮ್ಮ ಏನಕ್ಕೆ ರೌಡಿ ಆಗ್ತಾನೆ ಅನ್ನೋದು ಈ ಕಥೆಯಲ್ಲಿದೆ. ಬಟ್ ಸೆಕೆಂಡ್ ಹಾಫಲ್ಲಿ ಏನು ಅಂದ್ಕೊಂತಾರೆ ಆಡಿಯನ್ಸ್ ಅಂತಂದರೆ, ಅವ್ರ ಅಕ್ಕನ್ನ ಈತನೇ ಸಾಯಿಸಿರ್ತಾನೆ ಅಂದ್ಕೊಂಡಿರ್ತಾರೆ, ಬಟ್ ಅವನಲ್ಲ. ಮತ್ತು ಡ್ಯೂಯಲ್ ಶೇಡ್ ಅನ್ನೋದು ತೋರಿಸಿದ್ದಾರೆ. ಎಲ್ಲರೂ ಖುಷಿ ಪಡ್ತಾರೆ, ಆಡಿಯನ್ಸು ಮತ್ತು ಫ್ಯಾನ್ಸ್, ನಾವೆಲ್ಲ ತುಂಬ ಖುಷಿ ಪಡ್ತೀವಿ, ಡಬಲ್ ಆ್ಯಕ್ಟಿಂಗಲ್ಲಿ ಮಾಡಿದ್ದಾರೆ ಅಂಥೇಳಿ. ಬಟ್ ಲಾಸ್ಟ್ ಮೂಮೆಂಟಿಗೆ ಒಂದು ಟ್ವಿಸ್ಟ್ ಕೊಟ್ಟುಬಿಟ್ಟಿದ್ದಾರೆ. ಏನಂತಂದರೆ ಅದು ಡಬಲ್ ಆ್ಯಕ್ಟಿಂಗ್ ಅಲ್ಲ, ಬಟ್ ಆತ ಯಶ್ ರಾಯನ್ ಪಾತ್ರ ಮಾಡಿದ್ದಾರೆ. ಆ ರಾಯ ಅವರು ತನ್ನ ಮಗ ಚಿಕ್ಕ ಹುಡುಗನಾಗಿದ್ದಾಗ ಅವ್ನು ನದಿ ಒಳಗಡೆ ಬೀಳ್ತಾನಲ್ಲ, ಅವ್ನು ಸೇವ್ ಮಾಡೋಕ್ಕೆ ಧುಮುಕಿ ಅವ್ರ ತಲೆಗೆ ಏಟು ಬಿದ್ದಿರುತ್ತೆ. ಯಶ್ ರಾಯ ಅವ್ರಿಗೆ ತಲೆಗೆ ಏಟು ಬಿದ್ದರಿಂದ ಆ ಮಗು ಅಲ್ಲೇ ಸತ್ತೋಗ್ತಾನೆ, ಅದು ನೀರೊಳಗಡೆ. ಅವ್ರು ಮಾತ್ರ ಮೇಲಕ್ಕೆ ಬಂದು ಆ ಮಗು ಉಳ್ಕೊಂಡಿದ್ದಾನೆ ಅಂತಲೇ ಅದೇ ಭ್ರಮೆಯಲ್ಲಿರ್ತಾರೆ. ಅವ್ನು ಬೆಳೆದು ಸುಮಾರು 25-26 ವರ್ಷದವರೆಗೂ, ಅಂದರೆ ಇವ್ರು ಮುದುಕಾಗಿರ್ತಾರಲ್ಲ, ಮುದುಕಾದಾಗಲೂ ಅದೇ ಭ್ರಮೆಯಲ್ಲೇ ಇರ್ತಾರಲ್ಲ. ಹಾಗಾಗಿ ಮಗ ಇದ್ದಾನೆ, ತಂದೆ ಮಗನ ಸೆಂಟಿಮೆಂಟ್ ತೋರಿಸುತ್ತೆ. ಆ ಮೂವಿ ನೋಡ್ಬೋದು, ಅಂದರೆ ಒಟ್ಟು ದುಡ್ಡಿಗೇನು ಮೋಸ ಇಲ್ಲ, ಮೂವಿ ನೋಡ್ಬೋದು. ಮ್ಯೂಸಿಕ್ ಚೆನ್ನಾಗಿದೆ, ಮ್ಯೂಸಿಕ್ ಸೂಪರ್ ಇದೆ ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದ್ದೇವೆ ಸರ್, ನಾನು ಇಷ್ಟ ಆಗಿದೆ ಸರ್. ಈ ಥರ ಮೂವಿ ಬೇಡ ಸರ್. ಫಿಲಮು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ಕು ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಸತಿ ನೋಡ್ಬೋದು.